ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವಂತಹ ದೇವಿಯ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ಆ ದೇವಿಯಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ದೇವಿಯ ಸೂಚನೆ ಹಾಗೂ ಸಂದೇಶ ಏನಾಗಿದೆ ನಿಮ್ಮ ವಿಚಾರದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಆ ದೇವಿಯ ಮುನ್ಸೂಚನೆ ಏನು, ನೀವು ನಂಬುವಂತಹ ದೇವಿಯ ಕುಲದೇವಿ ಆಗಿರಬಹುದು, ಗ್ರಾಮ ದೇವತೆ ಆಗಿರ್ಬೋದು, ಇಷ್ಟ ದೇವಿ ಆಗಿರಬಹುದು, ದೈವ ಆಗಿರಬಹುದು, ದೈವದಲ್ಲಿ ಯಾವುದಾದ್ರೂ ದೇವಿ ಆಗಿರ್ಬೋದು, ಚೌಡೇಶ್ವರಿ, ಚಾಮುಂಡೇಶ್ವರಿ, ಮಾರಿಕಾಂಬೆ ಈ ರೀತಿಯಾಗಿರಬಹುದು. ಹಾಗೆ ಕೊಲ್ಲೂರು ಮೂಕಾಂಬಿಕೆ, ಯಾವ ದೇವಿಯನ್ನು ಬಹಳಷ್ಟು ಆರಾಧನೆ ಮಾಡ್ತೀರಿ, ಆ ದೇವಿಯ ಮುನ್ಸೂಚನೆ ಏನಾಗಿದೆ, ಆ ದೇವಿಯಿಂದ ಬರ್ತಿರುವಂತಹ ಮೆಸೇಜ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದನ್ನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ಆ ದೇವಿಯ ಹೆಸರನ್ನ 3 ಬಾರಿ ಹೇಳಿಕೊಂಡು ಯಾವ ಮುನ್ಸೂಚನೆ ಆಗಿದೆ, ಯಾವ ಭವಿಷ್ಯ ನಿಮಗೆ ಆ ದೇವಿಯಿಂದ ಸಿಗ್ತಾ ಇದೆ, ಆ ದೇವಿಯನ್ನು ನೀವು ಈಗ ಆ ದೇವಿಯ ಹೆಸರನ್ನ 3 ಬಾರಿ ಕೇಳಿದ ಕೂಡಲೇ ಆ ದೇವಿಯಿಂದ ನಿಮಗೆ ಬರ್ತಿರುವಂತಹ ಸಲಹೆ ಸೂಚನೆಗಳು ಏನು ಆಗಿರಬಹುದು ಅನ್ನೋದೇ ಈ ಕಾರ್ಡ್ ಮುಖಾಂತರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ, ಯಾವ ಕಾರ್ಡಿನ ಬಣ್ಣ ಆಗಿರ್ಬೋದು ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದು 7 ಚಕ್ರ ಬ್ರೇಸ್ಲೆಟ್ ಆಗಿರುತ್ತೆ. ನಿಮ್ಗಳಿಗೋಸ್ಕರ ಈ 7 ಚಕ್ರ ಬ್ರೇಸ್ಲೆಟ್ ಆಫರಿಂದ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಬೈ ಮಾಡ್ಕೊಳ್ತಾ ಇದ್ದೀರಿ, ಹಾಗೆ ನಿಮ್ಮ ಫ್ಯಾಮಿಲಿಗಳಿಗೂ ಕೂಡ ಬೈ ಮಾಡ್ಕೊಳ್ತಾ ಇದ್ದೀರಿ ಸುಮಾರಷ್ಟು ಕ್ರಿಸ್ಟಲ್ಸ್ಗಳನ್ನ. ಸೊ ಹಾಗಾಗಿ ಇದೊಂದು ಕ್ರಿಸ್ಟಲ್ ಮಾತ್ರ ಆಫರಿಂದ ತೆಗಿಯೋಕ್ಕೆ ಹೋಗಬೇಡಿ ಅನ್ನುವಂತಹ ರೀತಿಯಲ್ಲಿ ಬೇಡಿಕೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ 1200 ರೂಪೀಸ್ಗೆ ಇರುತ್ತೆ. ಇಲ್ಲಿ ನಿಮಗೆ ಪ್ಯೂರ್ ಕ್ರಿಸ್ಟಲ್ ಆಗಿರುತ್ತೆ, ಇದು ಪ್ಯೂರ್ ಲಾವಾ ಕ್ರಿಸ್ಟಲ್ ಕೂಡ ಆಗಿರುತ್ತೆ. ಇಲ್ಲಿ ಗ್ರೀನ್ ಅವೆಂಚುರಿನ್ ಆಗಿರಬಹುದು, ಹಾಗೆ ಕಾರ್ನೆಲಿಯನ್ ಆಗಿರ್ಬೋದು, ಟೈಗರ್ ಐ ಆಗಿರ್ಬೋದು, ಗ್ರೀನ್ ಅವೆಂಚುರಿನ್ ಆಗಿರಬಹುದು. ಇಲ್ಲಿ ನಾನು ಟರ್ಕಾಯ್ಶ್ನ ಹಾಕಿದ್ದೀನಿ, ಪ್ಯೂರ್ ಟರ್ಕಾಯ್ಶ್ ಇದು ಸಲ್ಮಾನ್ ಖಾನ್ ಕೈಯಲ್ಲಿ ನೀವು ಯಾವಾಗಲೂ ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಬ್ಯಾಡ್ ಲಕ್ನ ರಿಮೂವ್ ಮಾಡಿ ನಿಮ್ಮಲ್ಲಿ ಗುಡ್ ಲಕ್ನ ತರೋದಕ್ಕೆ ಇದಾಗುತ್ತೆ. ಇಲ್ಲಿ ಗ್ರೀನ್ ಅವೆಂಚುರಿನ್ ಜೊತೆಯಲ್ಲಿ ನಾನು ಇದನ್ನು ಹಾಕಿರೋದ್ರಿಂದ ಸಡನ್ ಲಕ್ ಕ್ರಿಯೇಟ್ ಆಗಲಿ ಅನ್ನೋದಕ್ಕೆ ಹಾಕಿದ್ದೀನಿ. ಹಾಗೆ ಇಲ್ಲಿ ಲ್ಯಾಪಿಸ್ ಲಿಝೋಲಿ ಅಂದರೆ ನಿಮ್ಮ ಥ್ರೋಟ್ ಇನ್ಫೆಕ್ಷನ್ನು, ಗಂಟಲಲ್ಲಿ ಬರುವಂತಹ ಸಮಸ್ಯೆಗಳು, ಹಾಗೆ ನಿಮ್ಮ ಹತ್ರ ಯಾರಾದರೂ ಸುಳ್ಳು ಹೇಳುವಂಥದ್ದು ಅಥವಾ ನಿಮ್ಮ ಮಾತುಗಳಿಂದ ಯಾರಿಗಾದರೂ ಹರ್ಟ್ ಆಗುವಂಥದ್ದು, ಪ್ರಾಬ್ಲಮ್ ಆಗುವಂಥದ್ದು, ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಅಮೆಥಿಸ್ಟ್ ಹಾಕಿರೋದ್ರಿಂದ ಭಗವಂತನಲ್ಲಿ ನೀವು ಯಾವಾಗಲೂ ಸ್ಪಿರಿಚುಲಿ ಕನೆಕ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಈ 7 ಚಕ್ರ ಬ್ರೇಸ್ಲೆಟ್. ನಿಮ್ಮ ದೇಹದಲ್ಲಿ 1 ಚಕ್ರ ಬ್ಲಾಕೇಜ್ ಆಗಿದ್ರೂ ಕೂಡ ನೀವು ಅಂದ್ಕೊಂಡಿದ್ದು ಆಗೋದು ಬಹಳಷ್ಟು ಕಷ್ಟ ಆಗ್ತಾ ಇರುತ್ತೆ. ಯಾರಿಗೆಲ್ಲ ಬೇಕು ಬೇಗ ಬೈ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ಸ್ ಮಾತ್ರ ಇರುತ್ತೆ. ಅದರಲ್ಲೂ ನೀವುಗಳೆಲ್ಲ ಪ್ರೆಷರ್ ಹಾಕ್ತೀರಿ ಮತ್ತು ಅದನ್ನು ನಮಗೆ ಆಫರ್ ಪ್ರೈಸಲ್ಲೇ ಬೇಕು ಅಂತ ಹೇಳಿ. ಸೊ ಒಬ್ರಿಗೊಂಥರ ಮಾಡೋದಕ್ಕಾಗೋದಿಲ್ಲ. ಸೊ ಆಫರ್ ಪ್ರೈಸಲ್ಲೇ ಇದೆ. ದಯವಿಟ್ಟು ಅಕ್ಷಯ ತೃತೀಯ ಬರೋದ್ರೊಳಗೆ ಅದನ್ನು ನೀವು ಹಾಕ್ಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ನೀವು ನಂಬುವಂತಹ ದೇವಿಯಿಂದ ಏನು ಸೂಚನೆ ಬರ್ತಾ ಇದೆ, ಯಾವ ಸಲಹೆ, ಯಾವ ಸಂದೇಶ ನಿಮ್ಗೆ ಬರ್ತಾ ಇದೆ, ಯಾವ ಮೆಸೇಜ್ ನಿಮಗೆ ದೇವಿಯಿಂದ ಸಿಗ್ತಾ ಇದೆ ನೋಡೋಣ. ನಿಮ್ಮ ಗ್ರಾಮ ದೇವತೆ ಆಗಿರ್ಬೋದು, ನೀವು ಯಾವ ಆರಾಧ್ಯ ದೇವಿಯನ್ನು ಬಹಳಷ್ಟು ಇಷ್ಟಪಡ್ತೀರಿ, ಆ ದೇವಿಯ ಸೂಚನೆ ಏನಾಗಿದೆ ನೋಡೋಣ. ಇಲ್ಲಿ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಆ ದೇವಿಯ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲಿದೆ. ಕೆಲವರಲ್ಲಿ ದೈವಗಳನ್ನು ಕೂಡ ನಂಬಿದ್ದೀರಿ ಅಂತ ಹೇಳಿ ನಾನು ನೋಡಬಹುದು. ಹಾಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆಕೆಯ ಏನಿದೆಯಲ್ಲ, ಆಕೆ ನಿಮಗೆ ಒಂದು ತಾಯಿಯ ಸ್ಥಾನದಲ್ಲಾಗಿರ್ಬೋದು, ತಾಯಿಯ ರೂಪದಲ್ಲಾಗಿರ್ಬೋದು, ನಿಮ್ಮ ಬೆನ್ನ ಹಿಂದೆ ಪ್ರೊಟೆಕ್ಟಿವ್ ಆಗಿ ನಿಲ್ತಾಳೆ. ಇಲ್ಲಿ ನೀವು ಕೆಲವೊಂದು ಸಲ ಅಂದ್ಕೊಂಡಂತಹ ಕೆಲಸಗಳು ಆಗದೇ ಇದ್ದಾಗಿರ್ಬೋದು, ಅಥವಾ ಒಂದಷ್ಟು ತಡ ಆಗಬಹುದು ನಿಮ್ಮ ಜೀವನದಲ್ಲಿ ಆಪರ್ಚುನಿಟೀಸ್ ಬರೋದಕ್ಕೆ. ಸೊ ಅದರಿಂದ ನೀವುಗಳು ಒಂದಷ್ಟು ಮರೆಯುವಂಥದ್ದು ಅಥವಾ ನಿಮ್ಮ ವರ್ಕ್ ಪ್ರೆಷರ್ಗಳಿಂದ ಮರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ನಾವು ನೋಡಬಹುದು. ಬಟ್ ಆದರೆ ಆಕೆಯ ಆಶೀರ್ವಾದ ನಿಮ್ಮ ಮೇಲಿದೆ.
ಒಂದಷ್ಟು ನಾನು ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಬಹುದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ಗಳಾಗಿರಬಹುದು, ನೆಗೆಟಿವ್ ಯೋಚನೆಗಳಾಗಿರಬಹುದು, ಒಂದಷ್ಟು ನೆಗೆಟಿವ್ ಜಾಗಗಳಿಗೆ ಹೋಗಿ ಬಂದಂಥದ್ದಾಗಿರ್ಬೋದು. ಇಲ್ಲಿ ನೀವು ಯಾವುದಾದ್ರೂ ಕೆಟ್ಟ ಜಾಗಕ್ಕೆ, ಸ್ಮಶಾನ, ಈ ಥರ ಜಾಗಗಳಿಗೆ ನೀವೇನಾದರೂ ಹೋಗಿದ್ರೆ ಅಲ್ಲಿಂದ ಬಂದು ನೀವು ಒಂದಷ್ಟು ದೃಷ್ಟಿಗಳನ್ನು ತಗುವಂಥದ್ದು, ಯಾವುದಾದ್ರೂ ಸಾವಿನ ಮನೆಗೆ ಸಾವಿನ ಮನೆಗೆ ಆ ರೀತಿ ಎಲ್ಲ ಏನಾದರೂ ಹೋಗೋದು ಬರೋದು ಮಾಡಿದರೆ ದಯವಿಟ್ಟು ನಿಮ್ಮನ್ನು ನೀವು ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಇದೆಲ್ಲ ತಪ್ಪಾಗತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಆಗಿನ ಕಾಲದ ಜನಗಳು ನಾವು ಎಲ್ಲಿಗಾದರೂ ಅಂಥ ಜಾಗಗಳಿಗೆ ಹೋಗಿ ಬಂದಾಗ ನಮಗೆ ಅರ್ಶಿಣದ ನೀರನ್ನ ಪ್ರೋಕ್ಷಣೆ ಮಾಡ್ತಿದ್ರು, ಗಂಜಲನ ಪ್ರೋಕ್ಷಣೆ ಮಾಡ್ತಾಯಿದ್ರು, ಸಗಣಿಯ ನೀರನ್ನ ಪ್ರೋಕ್ಷಣೆ ಮಾಡ್ತಾಯಿದ್ರು. ಅಂದರೆ ದೋಷಗಳೆಲ್ಲ ಹೋಗಲಿ ಅಂತ ಹೇಳಿ. ನಾವು ಅಂಥ ಜಾಗಕ್ಕೆ ಹೋದಾಗ ಸುಮಾರು ನೆಗೆಟಿವ್ ಎನರ್ಜೀಸ್ಗಳಿರುತ್ತೆ. ಅದರಿಂದ ದಯವಿಟ್ಟು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಸೊ ಆಗಿಂದ ಒಂದಷ್ಟು ನಿಮಗೆ ದೇಹ ಭಾರನೋ ಅಥವಾ ಸುಸ್ತೋ, ಸಂಬಂಧಗಳಲ್ಲಿ ಕಿರಿಕಿರಿಗಳು ಆ ರೀತಿ ಆಗಬಹುದು. ಬಟ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಆಕೆಯನ್ನು ನಂಬಿರೋದ್ರಿಂದ ಆಕೆಯ ಪ್ರೊಟೆಕ್ಷನ್ ಸದಾಕಾಲ ನಿಮ್ಮಲ್ಲಿದೆ ಅಂತ ಹೇಳ್ಬೋದು. ಸೊ ಕೆಲವೊಂದು ಸಲ ನಿಮ್ಮಲ್ಲಿ ನೆಗೆಟಿವ್ ಎನರ್ಜೀಸ್ಗಳು, ನೆಗೆಟಿವಿಟಿಗಳು ತುಂಬಿಕೊಂಡಾಗ ಆಕೆಯ ಏನು ಎಷ್ಟೇ ಆರಾಧನೆ ಮಾಡಿದ್ರೂ ಕೂಡ ಸ್ವಲ್ಪ ಬರೋದು, ಆಕೆಯ ಆಶೀರ್ವಾದ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾನು ನಿಮ್ಮನ್ನು ಏನು ಹೇಳ್ತೀನಿ, ನೀವು ಎಲ್ಲಾದರೂ ಹೊರಗಿಂದ ಹೋಗಿ ಬಂದರೆ ದೃಷ್ಟಿಗಳನ್ನು ತಗೊಳ್ಳಿ. ಕ್ರಿಸ್ಟಲ್ಸ್ಗಳು ನಾನು ಸುಮಾರಷ್ಟು ತೋರಿಸಿದ್ದೀನಿ, ಬ್ಲ್ಯಾಕ್ ಟರ್ಮಲಿನ್ ಬಗ್ಗೆ ಎಲ್ಲ ತೋರಿಸಿದ್ದೀನಿ. ಇದೆಲ್ಲ ನೀವು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಳಿ. ಬಟ್ ಕ್ರಿಸ್ಟಲ್ಸ್ ಯಾವುದೇ ನೀವು ಬೈ ಮಾಡಿದ್ರೂ ಕೂಡ ಇಂತಹ ಸ್ಥಳಗಳಿಗೆ ಯಾವುದೇ ಕಾರಣಕ್ಕೂ ಹಾಕ್ಕೊಂಡು ಹೋಗೋ ಹಾಗಿಲ್ಲ. ಓಕೆನಾ? ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಅಲ್ಲಿಂದ ಬಂದು ಕೂಡಲೇ ಒಂದಷ್ಟು ನೀವು ಸಾಲ್ಟ್ ವಾಟ್ರಲ್ಲಿ ಬಾತ್ ಮಾಡುವಂಥದ್ದು, ಅರ್ಶಿಣದ ನೀರಲ್ಲಿ ಇದು ಅರ್ಶಿಣ ದೋಷಗಳನ್ನು ತೆಗೆಯುತ್ತೆ, ಅರ್ಶಿಣದ ನೀರಲ್ಲಿ ಸ್ನಾನ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಆಕೆಯನ್ನು ನಂಬಿರೋದ್ರಿಂದ ಆಕೆಯ ಒಂದು ಸೂಚನೆ ಏನು ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಯಾವುದೋ ಬಹಳಷ್ಟು ದಿನಗಳಿಂದ ಸ್ಟ್ರಕ್ ಆದಂತಹ ಹಣ ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನಿಮ್ಮ ವಿಚಾರದಲ್ಲಿ ನೋಡ್ತಾ ಇದ್ದೀನಿ. ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ಭಾಳಷ್ಟು ಹೋಪ್ಗಳನ್ನು ನೀವು ಇಟ್ಕೊಂಡಿದ್ರಿ, ಆ ವಿಚಾರ ಆಗುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ನಿಮ್ಮ ಜೀವನದಲ್ಲಿ ಏಳಿಗೆ, ಯಶಸ್ಸುಗಳು ಎಲ್ಲನೂ ಕೂಡ ಇದೆ. ಆ ದೇವಿಯನ್ನು ಇನ್ನಷ್ಟು ಆರಾಧನೆ ಮಾಡಿದಷ್ಟು ಕೂಡ ನಿಮ್ಮನ್ನು ಬಿಗಿಯಾಗಿ ಕೈ ಹಿಡಿಯುವಂಥದ್ದಿದೆ. ನೀವು ಇಲ್ಲಿ ಅಬ್ಸ್ಟಿಕಲ್ಸ್ನ ನೋಡ್ತಾ ಇರೋದ್ರಿಂದ ಕೆಲವೊಂದು ಸಲ ಭಾಳಷ್ಟು ಎಮೋಷ್ನಲಿ ಅವಳನ್ನು ಕನೆಕ್ಟ್ ಆಗಿಬಿಡ್ತೀರಿ, ಕೆಲವೊಂದು ಸಲ ಆಗೋದೇ ಇಲ್ಲ. ಸೊ ಇಂಥ ಜಾಗಗಳಿಗೆ ಹೋದಾಗೋ ಅಥವಾ ನೆಗೆಟಿವ್ ಎನರ್ಜಿ ಇದ್ದಾಗಲೋ ನಿಮಗೆ ಬೇಗ ಪಾಸಿಟಿವಿಟಿ ತಾಗೋದು ಭಾಳಷ್ಟು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಸದಾಕಾಲ ಪ್ರತಿದಿನವೂ ಕೂಡ ನಿಮ್ಮನ್ನು ನೀವು ಶೀಲ್ಡ್ ಹಾಕ್ಕೊಳ್ಳಿ. ಕೆಲವೊಂದು ಎನರ್ಜೀಸ್ಗಳು, ಈವನ್ ಮೀ ಆಲ್ಸೋ, ಆಯಿತಾ, ಕೆಲವೊಬ್ಬರಿಗೆ ಸ್ಟ್ರಾಂಗಾಗಿ ಅವ್ರ ಜಾತಕಗಳು ಆಗಿರುತ್ತೆ, ಸ್ಟ್ರಾಂಗಾಗಿ ತಡೆಯುವಂಥ ಶಕ್ತಿಗಳಿಗೆ ಅವ್ರಿಗಿರುತ್ತೆ. ಸೊ ಇಲ್ಲಿ ನಮ್ಮಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ಜಾಗಗಳು ಅಥವಾ ಕೆಟ್ಟ ಕಣ್ಗಳು ಸುಧಾರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೆಲ್ತ್ ಇಶ್ಯೂಸ್ ಬರುವಂಥದ್ದು, ಸುಸ್ತಾಗುವಂಥದ್ದು, ಹಾಗೆ ಒಂಥರ ಎದೆಯಲ್ಲಿ ಗಾಬರಿಗಳು ಕಾಡುವಂಥದ್ದು, ಯಾವುದೋ ನನ್ನಿಂದ ದೂರ ಆಗ್ತಿದೆಯೇನೋ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು, ಇಲ್ಲಿ ನೀವು ಸೋಲಾರ್ ಪ್ಲೆಕ್ಸ್ ಚಕ್ರ ಏನಾದರೂ ಬ್ಲಾಕ್ ಆಗಿದ್ರೆ ಕೂಡ ಈ ಥರ ಆಗುವಂತಹ ಸಾಧ್ಯತೆ ಇದೆ. ಆಪರ್ಚುನಿಟೀಸ್ಗಳು ನಿಮ್ಮ ಜೀವನದಲ್ಲಿದ್ದ ಬ್ಲಾಕೇಜ್ ಆಗಿದೆ ಅನ್ನೋದಾದರೆ ದಯವಿಟ್ಟು ಈ ಪೈರೇಟ್ ಮಿಕ್ಸ್ ಸಿಟ್ರಿನ್ನ ನೀವು ಹಾಕ್ಕೊಳ್ಳೋದ್ರಿಂದ ಬಹಳಷ್ಟು ನೀವು ಲಾಭಗಳನ್ನು ನೋಡಬಹುದು ಅಂತ ಹೇಳಬಹುದು. ಸೊ ಇದು ನಿಮ್ಮ ಮನಸ್ಸಿನಲ್ಲೇ ಆಗ್ತಾ ಇದೆ. ತುಂಬ ಈಗ ಅಲ್ದಿರೋ ವ್ಯಕ್ತಿಗಳನ್ನು ಬೇಗ ಕನೆಕ್ಟ್ ಆಗಿಬಿಡೋದು, ಅವರಲ್ಲಿ ಏನಾದರೂ ಸ್ವಲ್ಪ ಏರುಪೇರುಗಳು ನೋಡಿದ್ರೂ ಕೂಡ ಭಾಳಷ್ಟು ಟೆನ್ಷನ್ಸ್ಗಳನ್ನ ನೀವು ಆಗ್ತೀರಿ. ಬಟ್ ಔಟ್ಕಮ್ 6 ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ಕೆಲಸದಲ್ಲಿ ಜಯ ಇದೆ, ನಿಮ್ಮ ಜೀವನದಲ್ಲಿ ಜಯ ಇದೆ. ಯಾವುದೋ ಒಂದು ಸಂಭ್ರಮದ ವಾತಾವರಣ ನಿಮ್ಮ ಲೈಫ್ಗೆ ಬರುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಕೆಲಸ ಮಾಡುವಂತಹ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳಿದೆ. ಒಂದು ಊರಿಂದ ಇನ್ನೊಂದು ಊರಿಗೆ ತೆರಳುವಂಥದ್ದಾಗಿರ್ಬೋದು. ಹಾಗೆ ಸುಮಾರು ಸೆಲೆಬ್ರೇಷನ್ಸ್ಗಳನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಯಾವುದೋ ಮಂಗಳ ಕಾರ್ಯಗಳು ಕೂಡ ಮನೆಯಲ್ಲಿ ಆಗುವಂಥದ್ದು, ನಿಮ್ಮ ಲೈಫಲ್ಲಿ, ನಿಮ್ಮ ಕೆಲಸದ ಜಾಗದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಕಾರ್ಯ ಆಗುವಂತಹ ಸಾಧ್ಯತೆಗಳು, ನೀವಲ್ಲಿ ಭೇಟಿ ಕೊಡುವಂಥದ್ದು ಅಥವಾ ನಿಮ್ಮ ಲೈಫಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮುನ್ಸೂಚನೆ ಆ ದೇವಿ ನಿಮಗೆ ಕೊಡ್ತಾ ಇದ್ದಾಳೆ ಅಂತ ಹೇಳಿ ತೋರಿಸ್ತಾ ಇದೆ. ಸ್ವಲ್ಪ ನೀವು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಒಂದಷ್ಟು ನೆಗೆಟಿವಿಟಿ ನಾನು ನೋಡ್ತಾ ಇರೋದ್ರಿಂದ ಹರ್ಮಿಟ್ ಕಾರ್ಡ್ ಬಂದಿದೆ. ಸ್ವಲ್ಪ ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಇಲ್ಲಿ ಟ್ರುತ್ ಬಿ ಟೋಲ್ಡ್ ಅಂತ ಹೇಳಿ ಬರ್ತಾ ಇದೆ. ಕೆಲವೊಂದು ಸಲ ನಮಗೆ ಸತ್ಯ ಹೇಳೋದಕ್ಕೆ ಕಷ್ಟ ಆಗ್ಬೋದು.
ಆಗದೇ ಇದ್ದಾಗ ನೀವು ಅಲ್ಲಿಂದ ದೂರ ಹೋಗಬೇಕಾಗತ್ತೆ. ಸುಳ್ಳು ಹೇಳುವಂತಹ ಸಾಧ್ಯತೆ ಬೇಡ. ಅಂದರೆ ಕೆಲವೊಂದು ಸಲ ನಾವು ಸುಳ್ಳು ಹೇಳಿ ಸಿಕ್ಕಾಕೊಳ್ಳುವಂಥದ್ದು, ಅಥವಾ ಸುಳ್ಳು ಹೇಳ್ತಿದ್ದೀವಿ ಅಂತ ಗೊತ್ತಾಗತ್ತೆ ಜನಗಳಿಗೆ, ಆದರೂ ಕೂಡ ಸುಳ್ಳು ಹೇಳೋಕ್ಕೆ ಹೋಗೋದು, ಈ ರೀತಿ ಒಂದಷ್ಟು ಸಂದರ್ಭ ಬರುವಂಥ ಸಾಧ್ಯತೆಗಳಿದೆ. ಬಟ್ ಆದರೆ ಸುಳ್ಳು ಹೇಳುವಂಥ ಸಮಯ ಬಂತು ಅಂದರೆ ಅಲ್ಲಿಂದ ದೂರ ಹೋಗಿ. ಯಾಕೆ ನೀವು ಬೇರೆ ರೀತಿ ನೀವು ಕಾಣಿಸ್ಕೊಳ್ಳೋದಕ್ಕೆ ಹೋಗ್ತೀರಿ? ಯಾವುದೇ ಸುಳ್ಳು ಹೇಳುವಂಥ ಅವಶ್ಯಕತೆಗಳಿಲ್ಲ. ಆ ರೀತಿ ಏನಾದರೂ ಸಂದರ್ಭ ಬಂತು ಅಂತ ಅಂದಾಗ ನೀವು ಅಲ್ಲಿಂದ ಡಿಸ್ಪ್ಯೂಟ್ ಆಗಬೇಕಾಗತ್ತೆ. ಓಕೆ, ಸತ್ಯನೇ ಹೇಳಬೇಕಾಗತ್ತೆ ಕೆಲವು ದಿನಗಳವರೆಗೂ ಕೂಡ ಅಂತ ಹೇಳಿ. ಸತ್ಯಕ್ಕೆ ಯಾವಾಗಲೂ ನೋಡಿ ಶಕ್ತಿ ಜಾಸ್ತಿ ಇರುತ್ತೆ, ಗೆಲುವು ಜಾಸ್ತಿ ಇರುತ್ತೆ. ಬಟ್ ಆದರೆ ಗೆಲುವು ನಿಧಾನ ಆಗ್ಬೋದು, ಸುಳ್ಳಿಗೆ ಆಯಸ್ಸೇ ಇಲ್ಲ. ಸೊ ಹಾಗಾಗಿ ನೀವು ಅಂಥ ಸಂದರ್ಭಗಳು ಯಾವುದಾದ್ರೂ ಒಂದು ಸೃಷ್ಟಿ ಆಯಿತು ಅಂತ ಹೇಳಿದ್ರೆ ಸುಳ್ಳು ಹೇಳೋದಕ್ಕೆ ದಯವಿಟ್ಟು ಹೋಗಬೇಡಿ. ಸತ್ಯನೇ ಹೇಳಬೇಕಾಗತ್ತೆ. ಸತ್ಯ ಹೇಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ನೀವು ದೂರ ಇರಬೇಕಾಗತ್ತೆ. ಈ ಸುಳ್ಳು ಹೇಳಿ ನಿಮ್ಮ ವ್ಯಕ್ತಿತ್ವನ ದಯವಿಟ್ಟು ಹಾಳು ಮಾಡ್ಕೊಳ್ಬೇಡಿ ಅನ್ನುವಂತಹ ರೀತಿಯಲ್ಲಿ ಸೂಚನೆ ಕೊಡ್ತಾ ಇದ್ದಾಳೆ ನೀವು ನಂಬುವಂತಹ ದೇವಿ ಅಂತ ಹೇಳಿ. ಯಾವ ದೇವಿನ ಬಹಳಷ್ಟು ಈ ಫಸ್ಟ್ ಕಾರ್ಡ್ ಇರೋರು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ದೇವಿ ಅಂತ. ಆ ದೇವಿ ಹೆಸರನ್ನ ನೋಡ್ತಾ ಇದ್ದ ಹಾಗೆ ಆ ಕಮೆಂಟ್ ಬಾಕ್ಸಲ್ಲಿ ನನಗೆ ಬಹಳಷ್ಟು ಖುಷಿ ಅನಿಸುತ್ತೆ. ಲೈಬ್ರರಿ ರೀತಿ ನೋಡಿದಾಗತ್ತೆ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಅಂತ ಹೇಳಿ. ಯಾವ ಕಾರ್ಡ್ ಯಾರು ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬಿದಂತಹ ದೇವಿಯ ಸೂಚನೆ ಏನಾಗಿದೆ, ಯಾವ ಮುನ್ಸೂಚನೆ ನಿಮಗೆ ದೇವಿ ಕೊಡ್ತಾ ಇದ್ದಾಳೆ, ಯಾವ ದೇವಿಯಿಂದ ಎಚ್ಚರಿಕೆ ನಿಮಗೆ ಸಿಗ್ತಾ ಇದೆ, ನೀವು ಯಾವ ದೇವಿಯನ್ನು ಆರಾಧಿಸ್ತಾ ಇದ್ದೀರಿ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಆ ದೇವಿಯ ಹೆಸರನ್ನ ನೀವು ಹಾಕಬೇಕಾಗತ್ತೆ. ಅಲ್ಲಿ ನನಗೆ ಖುಷಿಯಾಗತ್ತೆ ದೇವಿಯರಲ್ಲಿ ಇಷ್ಟೊಂದು ಹೆಸರುಗಳಿದೆಯಾ ಅಂತೇಳಿ. ಕೆಲವೊಂದು ಸಲ ನಾನೇ ಕೇಳಿರೋದಿಲ್ಲ ಅಂಥ ದೇವಿಗಳ ಹೆಸರುಗಳನ್ನು, ಗ್ರಾಮ ದೇವತೆಗಳ ಹೆಸರನ್ನ ನೀವು ಹಾಕಿರ್ತೀರಿ. ಓಕೆ, ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ನಿಮಗೆ ಒಂದಷ್ಟು ಜಾಗಗಳಲ್ಲಿ ನೀವು ಕೆಲವು ವ್ಯಕ್ತಿಗಳನ್ನು ಬಹಳಷ್ಟು ನಂಬಿಕೊಳ್ಳುವಂಥದ್ದು, ಅರ್ಧಂಬರ್ಧ ಅಂಥ ವ್ಯಕ್ತಿಗಳ ವಿಚಾರವಾಗಿ ನಂಬಿ ಮೋಸ ಹೋಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಸುತ್ತ ಒಂದಷ್ಟು ಇಲ್ಲಿ ನೀವು ಕೂಡ ಹರ್ಟ್ ಆಗುವ ರೀತಿಯಲ್ಲಿ ಅವರಿಗೆ ಮಾತನಾಡಬಹುದು, ಅಥವಾ ಅವರಿಂದ ನಿಮ್ಗೆ ಹರ್ಟ್ ಆಗಿರುವಂತಹ ರೀತಿಯಲ್ಲಿ ಮಾತಾಗಬಹುದು. ಸೊ ಅದರಿಂದ ನೀವು ಬಹಳಷ್ಟು ನೊಂದ್ಕೊಳ್ಳುವಂತಹ ಸಾಧ್ಯತೆ ಇದೆ. ಕೆಲವೊಂದು ಸಲ ಯೋಚನೆಗಳು ಕೆಟ್ಟ ಯೋಚನೆಗಳು ಬರೋದಕ್ಕೆ ಶುರು ಆಗ್ತಾ ಇದೆ. ಕೆಲವೊಂದು ಸಲ ಸರಿಯಾದ ಯೋಚನೆಗಳು ಮಾಡ್ತೀರಿ. ನೆಗೆಟಿವ್ ಥಾಟ್ಸು ಇದೆ, ಪಾಸಿಟಿವ್ ಥಾಟ್ಸ್ಗಳು ಇದೆ. ಈ ರೀತಿ ನೀವು ಯೋಚನೆಗಳು ಮಾಡುವಂಥ ಸಾಧ್ಯತೆಗಳಿದೆ. ಇಲ್ಲಿ ಕೆಲವರು ನಿಮಗೆ ನಿಮ್ಮ ಹಣಕಾಸಿನ ವಿಚಾರಕ್ಕಾಗಿರ್ಬೋದು ಬೆನ್ನಿಂದೆಯಿಂದ ನಿಮಗೆ ಕತ್ತಿ ಮಸಿಯುವಂತಹ ಜನಗಳು ಕೂಡ ನೀವು ಇಟ್ಕೊಂಡಿದ್ದೀರಿ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಏನೋ ಒಂಥರ ಈ ದೇವಿಯನ್ನು ಆರಾಧನೆ ಮಾಡಿದ ಮೇಲೋ ಅಥವಾ ಈ ದೇವಿಯನ್ನು ಈ ಹಿಂದೆ ಆರಾಧನೆ ಮಾಡಿ ಈಗೇನಾದರೂ ನಿಲ್ಲಿಸಿದ್ರೆ ದಯವಿಟ್ಟು ಅದನ್ನು ಶುರು ಮಾಡಿ. ಅಂದರೆ ಮತ್ತೆ ಆಕೆಯನ್ನು ಆರಾಧನೆ ಮಾಡೋದು, ಆಕೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು, ದಯವಿಟ್ಟು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಈಕೆಯನ್ನು ಆರಾಧನೆ ಮಾಡ್ತಾ ಇರೋದ್ರಿಂದ ಕೆಲವೊಂದು ಸಲ ಇಲ್ಲಿ ನೋಡಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಈ ದೇವಿಯನ್ನು ಆರಾಧಕರು ಅಂತ ಗೊತ್ತಾದ ಮೇಲೆ ಬಹಳಷ್ಟು ಜನಗಳು ಹೊಟ್ಟೆ ಕಿಚ್ಚುಪಟ್ಟಿದ್ದಂಥದ್ದು ಇದೆ. ಹಾಗೆ ಅಸೂಯೆಯನ್ನು ಪಡ್ಕೊಂಡಿದ್ದಂಥದ್ದಿದೆ. ಈ ದೇವಿಯನ್ನು ಆರಾಧನೆ ಮಾಡಿದ್ಮೇಲೆ ಇವ್ರ ಲೈಫಲ್ಲಿ ಈ ರೀತಿ ಆಗ್ತಾ ಇದೆಯೇನೋ, ಈ ರೀತಿ ಬದಲಾಗ್ಬಿಟ್ರೇನೋ, ಒಳಗಿಂದ ಒಳಗೆ ಅವರು ಕೂಡ ದೇವಿಯನ್ನು ಆರಾಧನೆ ಮಾಡುವಂಥದ್ದು, ಅಥವಾ ನನ್ನ ಕೈ ಮಾತ್ರ ಹಿಡೀಲಿ ಅನ್ನುವಂತಹ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಇಲ್ಲಿ ನಿಮ್ಮ ಲೈಫಲ್ಲಿ ಈಕೆಯನ್ನು ಆರಾಧನೆ ಮಾಡಿದ್ಮೇಲೆ ಬಹಳಷ್ಟು ಲಕ್ಗಳನ್ನು ನೀವು ನೋಡ್ತಾ ಹೋಗ್ತೀರಿ. ಹಾಗೆ ಬಹಳಷ್ಟು ಪೆಂಟಿಕಲ್ಸ್ ಇಲ್ಲಿ ಬಂದಿರೋದ್ರಿಂದ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ಅವಕಾಶಗಳು ಬಹಳಷ್ಟು ಒದಗಿ ಬರುವಂಥ ಸಾಧ್ಯತೆ ಇದೆ. ಹಾಗೆ ಆಪರ್ಚುನಿಟೀಸ್ಗಳು, ಅವಕಾಶಗಳು, ಒಳ್ಳೆಯ ಸಮಯಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿಗೆ ಆ ದೇವಿಯನ್ನು ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಅಥವಾ ಪಿತ್ರಾರ್ಜಿತ ಏನಾದರೂ ದುಡ್ಡಿನ ಸಂಬಂಧಪಟ್ಟದ್ದು ಏನಾದರೂ ಬರಬೇಕು ಅಂತ ಹೇಳಿದ್ರೆ ನೀವು ಈ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ. ಅಥವಾ ಈ ಪಾಸ್ಟಲ್ಲಿ ನೀವು ಆರಾಧನೆ ಮಾಡಿರೋದ್ರಿಂದ ನಿಮಗೆ ಅದು ಕೂಡ ದೊರಕುವಂತಹ ಸಾಧ್ಯತೆ ಇದೆ. ಕೋರ್ಟ್ ಕೇಸ್ ಆ ಥರದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಮೂವ್ ಆಗುವ ಸಾಧ್ಯತೆಗಳನ್ನು ನಾನು ನೋಡಬಹುದು. ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಪಿತ್ರಾರ್ಜಿತ ಆಸ್ತಿಗಳನ್ನು ಏನಾದರೂ ಕೋರ್ಟ್ ಬೇಸಲ್ಲಿ ನೀವು ನೋಡ್ತಾ ಇದ್ದರೆ ಅದು ಕೂಡ ರಿಮೂವ್ ಆಗಿ ನಿಮ್ಗೆ ಏನು ಸಿಗಬೇಕೋ ಅದು ಸಿಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ
ನೋಡ್ತಾ ಇದ್ದೀನಿ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ಸಂಬಂಧಗಳಲ್ಲಿ ಬಹಳಷ್ಟು ಒಳ್ಳೆಯ ಟೈಮು. ಹಾಗೆ ನೀವು ಒಂದಷ್ಟು ಈ ದೇವಿಯನ್ನು ಆರಾಧನೆ ಮಾಡಿದ್ಮೇಲೆ ನಿಮ್ಮ ಲೈಫೇ ಬದಲಾಗಿದೆ. ನಿಮ್ಮನ್ನು ಬಹಳಷ್ಟು ಜನಗಳು ಎಕ್ಸ್ಪೆಕ್ಟ್ ಮಾಡುವಂಥ ಸ್ಥಿತಿಗೆ ಹೋಗ್ತೀರಿ ಅನ್ನುವಂಥ ಸೂಚನೆಗಳು ಕೂಡ ಇದೆ. ಅಂದರೆ ನಿಮ್ಮನ್ನು ಈ ಹಿಂದೆ ಯಾರೆಲ್ಲ ಇಗ್ನೋರ್ ಮಾಡಿದ್ರೋ ಮತ್ತೆ ನಿಮ್ಮ ಹತ್ರ ಬರುವಂಥದ್ದು, ನಿಮ್ಮ ಫ್ರೆಂಡ್ಶಿಪ್ ಬೇಕು ಅಥವಾ ನಿಮ್ಮ ಸಂಬಂಧಗಳು ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಒಂದಷ್ಟು ಲಕ್ಸುರಿಯಾಗಿ ಕಾಣಿಸ್ಕೊಳ್ಳುವಂತಹ ಟೈಮ್ ಕೂಡ ಇದಾಗಿದೆ ಅನ್ನುವಂಥ ರೀತಿಯಲ್ಲಿ ತೋರಿಸ್ತಾ ಇದೆ. ಓಕೆ, ಭಾಳಷ್ಟು ಸಂಬಂಧಗಳು ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ತುಂಬ ಎಮೋಷನ್ ಪರ್ಸನ್ ನೀವು. ಹಾಗೆ ನೀವು ನೋಡೋದಕ್ಕೆ ಕೂಡ ಚಾರ್ಮಾಗಿ ಕಾಣಿಸುವಂಥ ರೀತಿಯಲ್ಲಿದೆ. ಸೊ ನಿಮಗೆ ಅವಕಾಶಗಳು ಕೂಡ ಅತಿ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಅವಕಾಶಗಳು ಇರೋದ್ರಿಂದನೇ ಮರಳಿ ಸಂಬಂಧಗಳು ಹೆಚ್ಚಾಗಿ ಬರ್ತಾ ಇರೋದು ಕೂಡ ನಾನು ನೋಡ್ತಾ ಇದ್ದೀನಿ. ಈ ಹಿಂದೆ ಯಾರು ನಿಮ್ಮನ್ನು ತೆಗಳಿದ್ರೋ ಅವರ ಬಾಯಲ್ಲೇ ಹೊಗಳಿಕೆಗಳು ಜಾಸ್ತಿ ಅಂತ ಹೇಳಿ. ಕೆಲವೊಂದು ಸಲ ಬೇಡದ ವ್ಯಕ್ತಿಗಳಿಗೆ ಹಣಕಾಸುಗಳನ್ನು ಕೊಟ್ಟು ನಿಮಗೆ ಬರುವಂತಹ ಅದೃಷ್ಟಗಳನ್ನು ನೀವು ಲಾಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ದಯವಿಟ್ಟು ಯಾರಿಗೆ ಇನ್ವೆಸ್ಟ್ ಮಾಡೋದಾದರೆ ಅಥವಾ ಎಲ್ಲಿಗಾದರೂ ಇನ್ವೆಸ್ಟ್ ಮಾಡೋದಾದರೆ, ಯಾರಿಗಾದರೂ ಕೊಡೋದಾದರೆ ನೀವು ಹಣನ ಭಾಳಷ್ಟು ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಯಾರೋ ಏನೋ ಹೇಳಿಬಿಟ್ರು ಅಂದ ಕೂಡಲೇ ಅದ್ರ ಬಗ್ಗೆ ಬಹಳಷ್ಟು ಥಿಂಕ್ ಮಾಡ್ತೀರಿ. ಅದ್ರ ಬಗ್ಗೆ ಅವ್ರು ಹೇಳಿದ್ದೇ ಸತ್ಯ ಅನ್ನುವ ರೀತಿಯಲ್ಲಿ ನಂಬ್ಕೊಂಡ್ಬಿಡ್ತೀರಿ. ನೋಡಿ, ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ಹೇಳಿದ ರೀತಿಯಲ್ಲೇ ಸರಿಯಾಗಿರುತ್ತೆ. ನೀವು ನೆಗೆಟಿವ್ನೂ ಯೋಚನೆ ಮಾಡಬೇಕಾಗತ್ತೆ, ಪಾಸಿಟಿವ್ನೂ ಯೋಚನೆ ಮಾಡಬೇಕಾಗತ್ತೆ. ಅವ್ರು ಹೇಳಿದ್ದೇ ಸರಿ, ಅವ್ರ ಲೈಫ್ ಹಂಗಿತ್ತಂತೆ ಹಿಂಗಿತ್ತಂತೆ ಆದಂತೆ ಇದಂತೆ ಕತೆ ಕಾದಂಬರಿಗಳನ್ನು ಹೇಳ್ತಾ ಹೋಗ್ತಾರೆ. ನೀವು ಅದನ್ನು ಒಂದಷ್ಟು ನಂಬ್ಕೊಂಡು ಹೋಗ್ತೀರಿ. ನೀವು ಅವ್ರ ಬಗ್ಗೆ ಅವರಲ್ಲೂ ಕೆಟ್ಟ ಥರ ಇರುತ್ತೆ, ಅವರಲ್ಲೂ ನೆಗೆಟಿವಿಟಿ ಇರುತ್ತೆ. ವ್ಯವಹಾರಗಳಲ್ಲಿ ಕೆಲವೊಂದು ಸಲ ದುಡ್ಡಿನ ವ್ಯವಹಾರಗಳಲ್ಲಿ ನಿಮ್ಮಿಬ್ಬರ ನಡುವೆ ಕಿರಿಕಿರಿಗಳು ಆಗುವಂಥ ಸಾಧ್ಯತೆಗಳಿರ್ಬೋದು. ಕೊಟ್ಟು ಕಳ್ಕೊಂಡು ಯಾಕಾದರೂ ನಾನು ಆ ಥರ ಮಾಡೋಕ್ಕೆ ಹೋಗಿದ್ನೋ ಅನ್ನುವಂಥ ಸ್ಥಿತಿಗೆ ನೀವು ತಲುಪ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಫಸ್ಟು ನೀವು ನಿಮ್ಮ ಹಣಕಾಸಿನ ವಿಚಾರವಾಗಿ ನೀವು ದಯವಿಟ್ಟು ಕಂಟ್ರೋಲ್ನಲ್ಲಿ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಅದು ಬಿಟ್ಟರೆ ಈ ವರ್ಷದಲ್ಲಿ ಯಾವುದೋ ಒಂದು ಸೆಲೆಬ್ರೇಷನ್ ಮದುವೆಗಿದ್ವೆ ಏನಾದರೂ ನೀವು ನೋಡ್ತಾ ಇದ್ದರೆ ಆ ಮದುವೆ ಆಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿಗೆ ಏನಾದರೂ ಹುಡುಗನ ಹುಡ್ಕೋದು, ಹುಡುಗಿನ ಹುಡ್ಕೋದು, ಈ ಥರದ್ದು ಏನಾದರೂ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ಸಿಗುವಂಥ ಸಾಧ್ಯತೆ ಈ ವರ್ಷನೇ ಫಿಕ್ಸ್ ಆಗುವಂಥದ್ದು ಅಥವಾ ಮದುವೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಕೆಲಸದ ಸ್ಥಳಗಳಲ್ಲಿ ಅಥವಾ ಬಿಸ್ನೆಸ್ ಏನಾದರೂ ಓಪನ್ ಮಾಡಬೇಕು, ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಈ ದೇವಿಯ ಪ್ರಾರ್ಥನೆ ಮಾಡ್ಕೊಂಡು ಮುಂದಕ್ಕೆ ಹೋಗೋದ್ರಿಂದ ಬಹಳಷ್ಟು ಯಶಸ್ಸುಗಳನ್ನು, ಏಳಿಗೆಗಳನ್ನು, ಸಂತೋಷದ ವಾತಾವರಣಗಳನ್ನು, ಬಹಳಷ್ಟು ಕಂಪ್ಲೀಷನ್ಸ್ನ ನಾನು ನೋಡ್ತಾ ಹೋಗ್ತೇನೆ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಕೈಗೆ ಮನಸ್ಸಿಗೆ ಬಂದು ನೀವು ಒಂದು ಸ್ಟೆಪ್ ಏನಾದರೂ ಮುಂದಕ್ಕೆ ಇಟ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಆ ಕೆಲಸ ಆಗುವಂತಹ ಸಾಧ್ಯತೆ ಇದೆ. ಆ ಕೆಲಸದಲ್ಲಿ ಜಯನ ಕಾಣುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಹೋಗ್ತೇನೆ. ಸೊ ಹಾಗೆ ನಿಮಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ಅದನ್ನು ನೋಡೋಣ. ಯೂನಿವರ್ಸಿಂದ ಬರ್ತಿರುವಂತಹ ಮೆಸೇಜ್, ಎ ಚೇಂಜ್ ಇನ್ ದಿ ವಿಂಡ್ ಅಂತ ಹೇಳಿ. ಅಂದರೆ ಒಂದಷ್ಟು ಇಲ್ಲಿ ಜಾಗ ಬದಲಾವಣೆಗಳನ್ನು ಮಾಡಿ. ಹಾಗೆ ಯಾಕೆ ಜಾಗ ಬದಲಾವಣೆಗಳನ್ನು ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವೊಂದು ಸಲ ಜಾಗ ಬದಲಾವಣೆ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಅವಕಾಶಗಳು ಒದಗಿ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಜಾಗಗಳು ಅಂತ ಹೇಳಿದ್ರೆ ನೀವು ಇರುವಂತಹ ಸ್ಥಳಗಳಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗುವಂಥದ್ದು ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಬರುವಂಥದ್ದು, ಈ ರೀತಿ ಒಂದಷ್ಟು ಜಾಗಗಳನ್ನು ಬದಲಾವಣೆ ಮಾಡಿ. ಹಾಗೆ ನಿಮ್ಮ ಉತ್ತರ ದಿಕ್ಕಲ್ಲಿ ಏನಾದರೂ ನೀವು ಗಲೀಜಾಗಿ ಮೆಸ್ಸಿಯಾಗಿ ಏನಾದರೂ ಇಟ್ಟಿದ್ರಿ ಅಂತ ಹೇಳಿದ್ರೆ ಆ ಜಾಗಗಳನ್ನು ಕ್ಲೀನ್ ಮಾಡುವಂಥದ್ದು. ದಕ್ಷಿಣ ದಿಕ್ಕು ತುಂಬ ಮೋಸ್ಟ್ ಪವರ್ಫುಲ್, ಗೊತ್ತಾ ನಿಮಗೆ? ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಲೈಫ್ ಚೇಂಜ್ ಆಗೋದಕ್ಕೆ ಬಹಳಷ್ಟು ಒಳ್ಳೆಯ ಅದ್ಭುತವಾದಂಥ ಜಾಗ. ಆ ಜಾಗಗಳು ಗಲೀಜಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಕೂಡ ಚೇಂಜ್ ಮಾಡಿ. ಅದರಿಂದನೂ ಕೂಡ ನಿಮ್ಮ ಮಾನಸಿಕ ಆಗಿರ್ಬೋದು, ನಿಮ್ಮ ಅದೃಷ್ಟಗಳಾಗಿರ್ಬೋದು ಬರುವಂತಹ ಸಾಧ್ಯತೆಗಳು ಇದೆ. ಇಲ್ಲಿ ಚೇಂಜ್ ನಾನು ನೋಡ್ತಾ ಇರೋದ್ರಿಂದ ನೀವೆಲ್ಲೋ ಹೊರಗಡೆ ಹೋಗುವಂಥದ್ದು ಕೂಡ ಇದೆ ತಿಂಗಳಲ್ಲಿ. ಎಲ್ಲೋ ಜಾಗ ಬದಲಾವಣೆಗಳನ್ನು ಮಾಡ್ತೀರಿ, ಯಾವುದೋ ದೇವಸ್ಥಾನಗಳಿಗೆ ಹೋಗಬಹುದು. ಉತ್ತರ ಕರ್ನಾಟಕಕ್ಕೆ ಯಾವುದೋ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಹಾಗೆ ದಕ್ಷಿಣ ಕರ್ನಾಟಕಕ್ಕೆ ನಮ್ಮ ಮಂಗಳೂರು, ಕಟೀಲು ಆ ಥರದ್ದೆಲ್ಲ ಹೋಗುವಂಥ ಸಾಧ್ಯತೆ ಇದೆ. ಹಾಗೆ ನಮ್ಮ ಮಂಗಳೂರು ಜನತೆಗೆ ಇವತ್ತು ಯುಗಾದಿ ಹಬ್ಬ ಅಂತ ಅಂದ್ಕೊಳ್ತೀನಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಇವತ್ತಿಂದ ಹೊಸ ವರ್ಷ ಅಂತ ನಾನು ಅಂದ್ಕೊಳ್ತೀನಿ, ಸೌರಮಾನ ಯುಗಾದಿ ಆಗಿರೋದ್ರಿಂದ. ಸೊ ಜಾಗಗಳು ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ನಾನು ಅತಿ ಹೆಚ್ಚಾಗಿ ಇಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮಂಗಳೂರು ಜನತೆ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ 7 ಚಕ್ರ ಬ್ರೇಸ್ಲೆಟ್ ಈ ವರ್ಷದಿಂದ ನಿಮ್ಮ ಲಕ್ ಕ್ರಿಯೇಟ್ ಆಗಲಿ ಅನ್ನೋದಕ್ಕೆ 7 ಚಕ್ರ ಬ್ರೇಸ್ಲೆಟ್ಗಳನ್ನು ನೀವು ಬೈ ಮಾಡ್ಕೊಳ್ಬಹುದು ಆಫರ್ ಪ್ರೈಸ್. ಯಾಕೆಂದರೆ ನಾನು ಪ್ರತಿ ಸಾರಿ ಹೇಳಿದ್ದೀನಿ, ಹೊಸ ವರ್ಷದ ದಿನದಲ್ಲಿ ಏನಾದರೂ ಒಂದು ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ನಿಮಗೋಸ್ಕರ ನೀವು ಬದುಕಿ ಫಸ್ಟು.
ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೂರನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ನಂಬುವಂತಹ ದೇವಿಯಿಂದ ಯಾವ ಮುನ್ಸೂಚನೆ ಸಿಗ್ತಾ ಇದೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ವ್ಯಾಟ್ಸಪ್ ಮುಖಾಂತರನೂ ನಿಮ್ಮ ಕಾಲ್ ಏನಾದರೂ ಕನೆಕ್ಟ್ ಆಗಲಿಲ್ವಾ ಅಥವಾ ಕಾಲ್ ಏನಾದರೂ ರಿಸೀವ್ ಆಗಲಿಲ್ಲ ಅಂತ ಹೇಳಿದ್ರೆ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ದೇವಿಯಿಂದ ಏನು ಮುನ್ಸೂಚನೆ ಬರ್ತಾ ಇದೆ ನೋಡೋಣ. ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ. ಹಾಗೆ ಇಲ್ಲಿ ಇನ್ನೊಂದು ವಿಚಾರಗಳು, ಯಾರಿಗೆಲ್ಲ ಕ್ರಿಸ್ಟಲ್ ಬೇಕು ದಯವಿಟ್ಟು ನಾನು ತೋರಿಸಿದಂತಹ ಕ್ರಿಸ್ಟಲ್ಸ್ಗಳು, ನಾನು ಕೈಯಲ್ಲಿ ಕ್ರಿಸ್ಟಲ್ಸ್ಗಳನ್ನ ಏನು ಹಿಡಿದಿರ್ತೀನಿ ಅದನ್ನು ಸ್ಕ್ರೀನ್ಶಾಟ್ ಹಾಕಿ ವಾಟ್ಸಪ್ಪಲ್ಲಿ ನೀವು ಸೆಂಡ್ ಮಾಡಿ, ಅಲ್ಲಿ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ದಿ ವರ್ಲ್ಡ್ ಕಾರ್ಡ್ ಬಂದಿದೆ. ಸಿಚುವೇಶನ್ ಈ ಹಿಂದೆ ಬಹಳಷ್ಟು ಕೆಟ್ಟ ಜನಗಳ ಜೊತೆಗೂ ಕೂಡ ಬೆರ್ತಿದ್ದೀರಿ, ಅಂಥ ವ್ಯಕ್ತಿತ್ವಗಳನ್ನು ಕೂಡ ನೀವು ಕಣ್ಣಾರೆ ನೋಡಿದ್ದೀರಿ. ಸೊ ಈಗ ನೀವು ಆ ದೇವಿಯನ್ನು ಒಂದಷ್ಟು ಏನಿದೆಲ್ಲ ಆ ದೇವಿಯನ್ನು ಆರಾಧನೆ ಮಾಡಿದಾಗ ಅಥವಾ ನಂಬಿದಾಗ ಆ ದೇವಿಯಿಂದ ಬಹಳಷ್ಟು ಪಾಠಗಳೇ ಕಲ್ತಿದ್ದು ಹೆಚ್ಚು. ಬಹಳಷ್ಟು ಕೆಟ್ಟ ಕೆಟ್ಟ ಜನಗಳ ಮುಖಗಳನ್ನು ನೀವು ನೋಡ್ತಾ ಹೋದ್ರಿ. ನಿಮ್ಮ ಸುತ್ತ ಇರುವ ಜನಗಳು ಯಾವ ರೀತಿ ಉಲ್ಟಾ ಆಗ್ತಿದ್ದಾರೆ ಅನ್ನೋದು ಕೂಡ ನೀವು ಕಲ್ತಿದ್ದೀರಿ ಪಾಠ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ. ಇಲ್ಲಿ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಇದೆ. ಅದೆಲ್ಲನೂ ಕೂಡ ಅರ್ಥಕೊಂಡು ನೀವು ಮುಂದೆ ಹೋದಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಬಹಳಷ್ಟು ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬರುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಹಾಗೆ ನೀವು ಒಂದಷ್ಟು ದೈವಿಕ ಶಕ್ತಿಯಲ್ಲಿ ಇದ್ದೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ಆ ದೇವಿಯಿಂದ ಬಹಳಷ್ಟು ಶೀಲ್ಡ್ ಆಗಿದೆ. ಹಾಗೆ ಇಲ್ಲಿ ಕೆಲವರಿಗೆ ಏನಾದರೂ ನಿಮಗೆ ವೈಯಕ್ತಿಕವಾಗಿ ಶೀಲ್ಡ್ಗಳನ್ನು ನೀವು ಹಾಕ್ಸ್ಕೊಳ್ಬೇಕು ಅನ್ನೋದಾದರೆ ವಿಡಿಯೋ ಕಾಲ್ ಸೆಷನ್ ಮೂಲಕವಾಗಿ ನಾವು ಮನೆಗಾಗಿರಲಿ ನಿಮಗಾಗಿರಲಿ ಶೀಲ್ಡ್ ಹಾಕಿರ್ತೀವಿ. ಹಾಗೆ ಕ್ರಿಸ್ಟಲ್ ಸಜೆಷನ್ ಕೂಡ ಅದರಲ್ಲೇ ಇರುತ್ತೆ, ನೀವು ಅಲ್ಲಿ ಬೈ ಮಾಡ್ಕೊಳ್ಬೋದು ಅದನ್ನು. ಹಾಗೆ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಸುತ್ತ ಬಹಳಷ್ಟು ಕೆಟ್ಟ ಜನಗಳಿದ್ದಾರೆ. ಹೇಗೆಲ್ಲ ಬರ್ತಾರೆ ಅದು ಗೊತ್ತೇ ಆಗೋದಿಲ್ಲ. ಬಟ್ ಆದರೆ ಆ ಜನಗಳು ಬಂದ್ರೂ ಕೂಡ ನಿಮ್ಮನ್ನು ಏನು ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಬಿಕಾಸ್ ನೀವೊಂದು ಪ್ರೊಟೆಕ್ಷನ್ ಶೀಲ್ಡ್ನಲ್ಲಿ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಆ ದೇವಿಯ ಏನಿದೆ ಆ ದೇವಿಯ ಒಂದಷ್ಟು ಆರಾಧನೆ ಮಾಡಿರೋದ್ರಿಂದನೋ ಅಥವಾ ಆ ದೇವಿಯ ಒಂದಷ್ಟು ಆಶೀರ್ವಾದ ನಿಮ್ಮ ಮನೆಗಳ ಮೇಲೆ ಅಥವಾ ನಿಮ್ಮ ತಾಯಿಗಳು ತಂದೆ ಆ ಥರ ಪೂಜೆ ಮಾಡಿರೋದ್ರಿಂದನೋ ಅಥವಾ ಬಹಳಷ್ಟು ನಿಮ್ಮ ಅಜ್ಜ ತಾತ ಮಾಡಿದಂತಹ ಪುಣ್ಯದ ಇದಕ್ಕೆ ಈಗಲೂ ಕೂಡ ನಿಮಗೆ ಯಾವುದರ ಪ್ರಾಬ್ಲಮ್ಗಳು ಆಗದೇ ಇದ್ದ ಹಾಗೆ ಈಗ ಈ ಸಮಯದಲ್ಲಿ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ಮೈಂಡ್ ಏನಿದೆಯಲ್ಲ ಬಹಳಷ್ಟು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಜವಾಬ್ದಾರಿಗಳಿಂದ ಬಹಳಷ್ಟು ಸಿಟ್ಟುಗಳು ಬರುವಂತಹ ಸಾಧ್ಯತೆಗಳಿದೆ. ಸೊ ಯಾವುದೇ ಒಂದು ವಿಚಾರ ಆಗಲಿ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗತ್ತೆ. ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ಆ್ಯಕ್ಚುಲಾಗಿ ಯಾವುದೋ ಕೆಲಸದ ವಿಚಾರ ಆಗಿರ್ಬೋದು, ಯಾವುದೋ ಒಂದು ವಿಚಾರವಾಗಿ ನೀವು ಬಹಳಷ್ಟು ಕೂತು ಯೋಚನೆ ಮಾಡಬೇಕು ಅನ್ನುವಂತಹ ಸೂಚನೆಗಳು ಕೊಡ್ತಾ ಇದೆ. ಸೊ ಆಪ್ಷನ್ಸ್ಗಳು ಎರಡೆರಡು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ನಾನು ಯಾವ ರೀತಿ ಹೋಗಬೇಕು ಅನ್ನುವಂತಹ ಯೋಚನೆಯನ್ನು ಡಿಸಿಷನ್ನ ನೀವು ಸರಿಯಾಗಿ ತಗೊಳ್ಬೇಕಾಗತ್ತೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಇನ್ನೇ ಸ್ವಲ್ಪ ದಿನಗಳಲ್ಲೇ ಆ್ಯಕ್ಷನ್ನ ತಗೊಳ್ತೀರಿ. ಕೆಲಸದಲ್ಲಾಗಿರ್ಬೋದು, ಮನೆಯ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಜೀವನದ ಮುಂದಿನ ಯಶಸ್ಸಿಗೆ ಯಾವ ರೀತಿ ನಾನು ಹೋಗಬೇಕು ಅನ್ನುವಂತಹ ನಿರ್ಧಾರನ ಇನ್ನು ಕೆಲವೇ ದಿನಗಳಲ್ಲಿ ನೀವು ಮಾಡ್ಕೊಳ್ತೀರಿ ಅಂತ ಹೇಳಿ. ಈ ಹಿಂದೆ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗಿತ್ತು, ಹೌದು, ಭಾಳಷ್ಟು ಜನಗಳು ತೊಂದರೆಗಳನ್ನು ಕೊಟ್ಟಿದ್ರು. ಬಟ್ ಈಗ ಅಂಥವರಿಂದ ನಾನು ಯಾವ ರೀತಿ ಬದುಕಬೇಕು ಅನ್ನುವಂತಹ ಪಾಠ ಬಹಳಷ್ಟು ಚೆನ್ನಾಗಿ ಕಲ್ತಿದ್ದೀರಿ. ಹಾಗೆ ಆ ಪಾಠದಿಂದ ಇವತ್ತಿಗೆ ಹೇಗೆ ಅಂತ ಹೇಳಿದ್ರೆ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಹೌದು ಸಿಟ್ಟು ಕೋಪ ಜಾಸ್ತಿ ಬರುತ್ತೆ ನಿಮಗೆ. ಬಟ್ ಆದರೆ ಆ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ದಯವಿಟ್ಟು ನೀವು ರಾಂಗ್ ಡಿಸಿಷನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕ್ಲಿಯರ್ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮೈಂಡಿಗೂ ನಿಮಗೂ ನಾನು ಈ ರೀತಿ ಹೋದರೆ ಹೇಗಿರುತ್ತೆ ಅದೊಂದಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕಾಗತ್ತೆ ಅನ್ನುವಂಥದ್ದು ಹೇಳ್ಬೋದು. ಹಾಗೆ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಕೆಲವೊಂದಷ್ಟು ಕನ್ಫ್ಯೂಷನ್ ಆಗುವಂಥದ್ದು, ಕೆಲವೊಂದು ಸಲ ಕೋಪ ಜಾಸ್ತಿಯಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಅರ್ಧಂಬರ್ಧ ತಿಳಿದು ನಿಮಗೆ ನೀವೇ ಒಂದಷ್ಟು ಸ್ಟ್ರೆಸ್ಗೆ ಒಳಗಾಗುವಂಥದ್ದು. ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು ಕೆಲವೊಂದು ಸಲ ನೀವು ಹಿರಿತವಾಗಿ ಬೇರೆಯವ್ರಿಗೆ ಮಾತನಾಡುವಂಥದ್ದು, ಬೇರೆಯವ್ರಿಗೆ ನಿಮ್ಮ ಕೋಪದಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಕೂತು ಯೋಚನೆ ಮಾಡಬೇಕಾಗತ್ತೆ ಅನ್ನುವಂಥ ಸೂಚನೆ ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿರ್ಬೋದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನೀವು ಇರಬಹುದು, ತುಂಬ ಮೇಲಕ್ಕೆ ಹೋಗಿರಬಹುದು.
ಸಡನ್ನಾಗಿ ನೀವು ಏನಾಗ್ತಿದೆ ಅಂತ ಹೇಳಿದ್ರೆ ಸಡನ್ನಾಗಿ ಕಟ್ಟಾಗುವಂಥದ್ದು ಅಥವಾ ಸಡನ್ನಾಗಿ ನೀವು ಅಂದರೆ ನಿಮ್ಮ ವ್ಯಕ್ತಿತ್ವ ಸಡನ್ನಾಗಿ ಕೋಪ ಬಂದು ಅದನ್ನು ರಿಯಾಕ್ಟ್ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವನೇ ದಯವಿಟ್ಟು ಬದಲಾಗ್ತಾ ಇದೆ. ಹಾಗೆ ಇಲ್ಲಿ ನೀವು ಕೆಲವರನ್ನು ಬಹಳಷ್ಟು ಚಿಕ್ಕವರಾಗಿ ನೋಡುವಂಥದ್ದು ಅಥವಾ ಬಹಳಷ್ಟು ಹರ್ಟ್ ಮಾಡುವಂತಹದ್ದು ಏನು ಮಾಡ್ತಾ ಇದ್ದೀರಲ್ಲ ಅದು ತುಂಬಾ ತಪ್ಪಿದೆ. ನೀವು ಹೋಗುವಂತಹ ದಾರಿಗೆ ನಾನಿಲ್ಲಿ ಅದನ್ನು ಕೂಡ ಹೇಳಬೇಕಾಗತ್ತೆ. ಯಾಕೆಂದರೆ ಔಟ್ಕಮ್ ಬರ್ತಾ ಇದ್ದ ಹಾಗೆ 5 ಆಫ್ ಸಾರ್ಟ್ಸ್ ಬಂದಿದೆ ಅಂತಂದಾಗ ಆ್ಯಕ್ಚುಲಾಗಿ ನೋಡಿ ಟ್ಯಾರೋ ರೀಡಿಂಗ್ಸ್ಗಳನ್ನು ಮಾಡುವಾಗ ಪರ್ಟಿಕ್ಯುಲರಾಗಿ ನೀವು ಕರೆಕ್ಟಾಗಿ ಸರಿಯಾಗಿ ಓದಿ ಮಾಡಿದವ್ರಿಗೆ ಈ ರೀಡಿಂಗ್ಸ್ಗಳು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಡಿಪ್ಲೊಮೊ ಇನ್ ಟ್ಯಾರೋ ರೀಡಿಂಗ್ ಮಾಡಿರೋದ್ರಿಂದ ನಾನು ಕರೆಕ್ಟಾಗಿ ನಾನು ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಎಲ್ಲಿ ಸರಿ ಅನಿಸುತ್ತೆ ಅಲ್ಲಿ ನೀವು ಯೋಚನೆ ಮಾಡಿ ರೀಡಿಂಗ್ಸ್ಗಳನ್ನ ಸುಮಾರು ಟ್ಯಾರೋ ರೀಡಿಂಗ್ಸ್ಗಳು ಮಾಡ್ತಾಯಿದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ. ಬಹಳಷ್ಟು ಯೋಚನೆಗಳನ್ನು ಮಾಡಬೇಕಾಗತ್ತೆ. ನನಗೆ ಈ ಹಿಂದೆ ಮೊನ್ನೆ ರೀಸೆಂಟಾಗಿ ಯಾರೋ ಒಬ್ಬರು ಹೇಳ್ತಾಯಿದ್ರು, ಟ್ಯಾರೋ ರೀಡಿಂಗ್ ಎಲ್ಲೋ ಕೇಳಿದೆ ಆಗೋದೇ ಇಲ್ಲ ಅಂತ ಬಂದುಬಿಡ್ತು ಅಂತೇಳಿ. ಆಕೆ ಲೈಫ್ ತುಂಬಾ ಚೆನ್ನಾಗಿದೆ. ತಪ್ಪಾಗಿ ದಯವಿಟ್ಟು ಹೇಳಿ ಕಳಿಸೋದಕ್ಕೆ ಹೋಗಬೇಡಿ. ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಸೊ ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗಿರೋದು ಕೂಡ ಇದೆ. ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಇನ್ಸ್ಪೈರ್. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಹೊಸದಾಗಿ ಯಾರೆಲ್ಲ ಶುರು ಮಾಡ್ತಾ ಇದ್ದಾರೆ ದಯವಿಟ್ಟು ಜವಾಬ್ದಾರಿಯಿಂದ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ. ಅವ್ರು ಹೇಳುವಂಥ ಮಾತುಗಳನ್ನು ತೊಗೊಂಡು ಹೋಗಿ ಬೇರೆ ನಿಮ್ಮ ಲೈಫ್ಗಳನ್ನು ಹಾಳು ಮಾಡ್ಕೊಳ್ಳುವಂಥದ್ದು ಬೇಡ. ಓಕೆ. ಸೊ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಾನು ಪರ್ಟಿಕ್ಯುಲರಾಗಿ ಮತ್ತೊಂದು ಸಲ ಹೇಳ್ತೀನಿ, ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದವ್ರಿಗೆ ನಾನು ಹೇಳ್ತಾ ಇಲ್ಲ. ಇತ್ತೀಚೆಗೆ ಹೊಸದಾಗಿ ಉಟ್ಕೊಳ್ತಾ ಇರುವಂಥದ್ದು, ನಾನೇನು ರೀಡಿಂಗ್ ಮಾಡ್ತಿದ್ದೀನಿ ಅದನ್ನು ಕೂಡ ಅಲ್ಲೇ ತೋರಿಸ್ಕೊಳ್ತಾ ಇರುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರುವಂಥದ್ದು, ತಪ್ಪಾಗಿ ಏನೇನೋ ಹೇಳಿ ಕಳಿಸಿರ್ತಾರೆ. ಕ್ಲೈಂಟ್ಗಳು ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಇಲ್ಲಿ 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇದನ್ನು ಹೇಳಲೇಬೇಕಾಗತ್ತೆ. ಸೊ ಹಾಗಾಗಿ ತುಂಬ ಯೋಚನೆ ಮಾಡಿ ನೀವು ರೀಡಿಂಗ್ಸ್ಗಳನ್ನ ತೊಗೊಳ್ಬೇಕಾಗತ್ತೆ. ಅಲ್ಲಿ ಗಂಡ ಹೆಂಡತಿ ಬಗ್ಗೆ ಏನೂ ಥರ್ಡ್ ಪಾರ್ಟಿನೇ ಇರೋದಿಲ್ಲ. ಥರ್ಡ್ ಪಾರ್ಟಿ ಇದ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟಿರ್ತಾರೆ. ಸೊ ಇದರಿಂದ ನೀವು ನಿಮ್ಮ ಮನೆಗಳ ವಾತಾವರಣಗಳನ್ನು ಹಾಳು ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಕರ್ಮದ ಅನುಸಾರವಾಗಿ ಏನೆಲ್ಲ ಸಿಗಬೇಕೋ ಬಹಳಷ್ಟು ಅಯ್ಯೋ ಅವ್ರ ಲೈಫಲ್ಲಿ ಉದ್ಧಾರ ಆದರು, ಅಯ್ಯೋ ಇವ್ರ ಲೈಫಲ್ಲಿ ಹೀಗಾದರು ಹಾಗಾದರು ಅಂತ ಹೇಳಿ ಬಹಳಷ್ಟು ಸ್ಟ್ರೆಸ್ ತಗೊಳ್ಳೋದಕ್ಕಿಂತ ನಿಮ್ಮ ಲೈಫಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನಾಗಬೇಕೋ ಅದೇ ಆಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಭಗವಂತ ನ್ಯಾಯವಾಗಿ ಏನು ಕೊಡಬೇಕು ನಿಮ್ಮ ಲೈಫಲ್ಲಿ ಅದೆಲ್ಲ ಕೊಡುವಂತಹ ಸಾಧ್ಯತೆ ಇದೆ. ಹಾಗೆ ಈ ದೇವಿಯನ್ನು ನೀವು ಆರಾಧನೆ ಮಾಡಿದ ಮೇಲೆ ನಿಜ ಮುಖಗಳನ್ನು ನೀವು ನೋಡುವಂತಹ ಒಂದು ಯೋಗನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾಳೆ. ಅಂದರೆ ಯಾರು ತಪ್ಪಾಗಿ ಹೇಳ್ತಾ ಇದ್ದಾರೆ, ಯಾರು ಸುಳ್ಳಾಗಿ ಮಾತನಾಡ್ತಾರೆ, ಯಾರು ನನ್ನ ಲೈಫ್ಗೆ ಸೆಕ್ಯೂರ್ಡು, ಯಾರು ನನ್ನ ಲೈಫಿಗೆ ಸೆಕ್ಯೂರ್ಡ್ ಅಲ್ಲ, ಈ ಎಲ್ಲ ಇಂಟ್ಯೂಷನ್ಸ್ಗಳು ಕೂಡ ನಿಮ್ಮ ಮೈಂಡ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಮೈಂಡಿಗೆ ಬಹಳಷ್ಟು ಹೆಚ್ಚಾಗಿ ಹೋಗ್ತಾ ಇದೆ, ಹಾಗೆ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚುವಂತಹ ಸಾಧ್ಯತೆ ಇದೆ. ಜಸ್ಟಿಸ್ ಬಂದಿರೋದ್ರಿಂದ ನೀವು ಯಾರು ಏನೇ ಪ್ರಾಬ್ಲಮ್ ಕ್ರಿಯೇಟ್ ಈ ಪಾಸ್ಟಲ್ಲಿ ನಿಮಗೆ ಮಾಡಿರ್ಬೋದು, ಆ ಕರ್ಮದ ಅನುಸಾರವಾಗಿ ಅವ್ರಿಗೆ ಏನು ಸಿಗಬೇಕೋ ಅದು ಸಿಗ್ತಾ ಹೋಗುತ್ತೆ. ಅತಿ ಟೆನ್ಷನ್ ಬೇಡ, ಹಾಗೆ ದುಡುಕುತನ ಬೇಡ. ಯಾಕೆ ಅಂತ ಹೇಳಿ ಕ್ವೀನ್ ಆಫ್ ಸ್ವಾರ್ಡ್ಸು, 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಕೆಲವೊಂದು ಸಲ ನಿಮ್ಮ ಜವಾಬ್ದಾರಿಗಳಿದೆ ಹೌದು, ಕೆಲವೊಂದು ಸಲ ನಿರ್ಧಾರಗಳು ತಗೊಳ್ಳೋದ್ರಲ್ಲೂ ಕೂಡ ಯೋಚನೆ ಮಾಡದೆ ಮುಂದಕ್ಕೆ ಹೋಗ್ಬಿಡ್ತೀರಿ. ಆಮೇಲೆ ಕೂತು ಕೊರಗುವಂಥದ್ದು, ನಾನು ಯಾವ ತಪ್ಪು ಮಾಡಿಬಿಟ್ಟೆ, ನಾನು ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತ ಹೇಳಿ ಕೊರಗುವಂಥ ಸಾಧ್ಯತೆಗಳಿದೆ. ದಯವಿಟ್ಟು ಅದರಲ್ಲಿ ಒಂದಷ್ಟು ನೀವು ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿ. ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಇಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ, ಈಗಿನ ನಿಮ್ಮ ಫೌಂಡೇಶನ್ ಏನಿದೆ ನಿಮ್ಮ ಲೈಫಲ್ಲಿ ಫಸ್ಟು ಸ್ಟಾರ್ಟ್ ಆಗೋದೆ ನಮ್ಮ ಬಾತ್ರೂಮ್ ಕ್ಲೀನಾಗಿ ಇಟ್ಕೊಳ್ಬೇಕು, ನಮ್ಮ ವಾರ್ಡ್ರೋಬ್ಸ್ ಕ್ಲೀನಾಗಿ ಇಟ್ಕೊಳ್ಬೇಕು, ನಾನು ಚೆನ್ನಾಗಿ ಕಾಣಬೇಕು, ನನ್ನ ಲೈಫ್ ಸ್ಟೈಲ್ ಇದೇ ರೀತಿ ಇರಬೇಕು. ಇದೆಲ್ಲನೂ ಕೂಡ ನೀವು ಈಗಿಂದ ಫೌಂಡೇಶನ್ ಮಾಡ್ಕೊಂಡು ಬಂದರೆ ಅಂದರೆ ನಿಮ್ಮ ಲೈಫ್ ಗೋಲ್ನ ರೀಚ್ ಮಾಡೋದಕ್ಕೆ ಬಹಳ ಹತ್ರ ಆಗೋಗ್ಬಿಡ್ತೀರಿ. ಮೇಡಮ್ ನಾನು ಗೋಲ್ನ ಇಟ್ಕೊಂಡಿರೋದು ನನ್ನ ಮನೆ ಕ್ಲೀನಿಂಗ್ ಮಾಡೋದಕ್ಕಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಬೇಸಿಕ್ ಥಿಂಗ್ಸ್ಗಳೇ ಇದು. ಬೇಸಿಕ್ ಥಿಂಗ್ಸೇ ಡಿಸಿಪ್ಲಿನು. ಆ ನಂತರದಲ್ಲಿ ಯೂನಿವರ್ಸೇ ನಿಮ್ಮ ಕೈಯೇ ಇಟ್ಕೊಂಡಿರುತ್ತೆ. ನೀವು ಯಾವಾಗ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡಿರ್ತೀರಿ, ನೀವು ಮಲಗುವಂಥ ಜಾಗಗಳನ್ನು ಸ್ವಚ್ಛವಾಗಿ ಇಟ್ಕೊಂಡಿರ್ತೀರಿ, ನಿಮ್ಮನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀರಿ, ನಿಮ್ಮ ಫೇಸ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ಚೆನ್ನಾಗಿ ನೀರು ಕುಡಿಯೋದ್ರ ಬಗ್ಗೆ, ಇದರೆಲ್ಲದ್ರ ಬಗ್ಗೆಯೂ ಕೂಡ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ
ಯಾರಿಗೆಲ್ಲ ಕ್ರಿಸ್ಟಲ್ಸ್ಗಳು ಬೇಕು ಅನ್ನೋದಾದರೆ ದಯವಿಟ್ಟು ನೀವು ವಾಟ್ಸಪ್ ಮುಖಾಂತರವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.